ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರ ಬದುಕಿನಲ್ಲಿ ಹೊಸ ಬೆಳಕು, ಶನಿ ಅಸ್ತನಾಗುವ 40 ದಿನಗಳ ಸಂಪೂರ್ಣ ಭವಿಷ್ಯ. ಈ ಜ್ಯೋತಿಷ್ಯ ಎನ್ನುವುದು 50% ನೈಜತೆ ಮತ್ತು ಈ ಉಳಿದದ್ದು ಕೇವಲ ಪ್ರಚಾರದ ಮೇಲೆ ನಿಂತಿರುತ್ತೆ. ಯಾವುದೇ ಜ್ಯೋತಿಷಿ ನಿಮ್ಮ ಹಣೆಬರಹವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೇನೆ ಎಂದು ಹೇಳಿದರೆ ಅದು ಸುಳ್ಳು. ಜ್ಯೋತಿಷ್ಯವು ಕೇವಲ ಒಂದು ದಾರಿದೀಪ ಮತ್ತು ಸಂಕೇತವಷ್ಟೇ. ನಿಮ್ಮ ಗ್ರಹಗತಿಗಳು ಹೇಗಿವೆ ಎಂದು ತಿಳಿಸುವುದು ಅಷ್ಟೇ. ಆದರೆ ನಿಮ್ಮ ಜೀವನವನ್ನು ಬದಲಾಯಿಸುವುದು ನಿಮ್ಮ ಈ ಒಂದು ಕರ್ಮ ಮಾತ್ರ. ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಹಣೆಬರಹ ತನ್ನಿಂದ ತಾನೇ ಸುಧಾರಿಸುತ್ತೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಪ್ರಸ್ತುತ ಗೋಚಾರ ಫಲದಲ್ಲಿ ಒಂದು ದೊಡ್ಡ ಬದಲಾವಣೆ ಸಂಭವಿಸುತ್ತೆ. ನಿಮ್ಮ ರಾಶಿಯ ಅಧಿಪತಿಯಾಗಿರುವ ಶನಿದೇವನು ಈ ಮಾರ್ಚ್ 13ರಿಂದ ಏಪ್ರಿಲ್ 22ರವರೆಗೆ ಅಸ್ತನಾಗುತ್ತಿದ್ದಾನೆ. ಈ 40 ದಿನಗಳ ಕಾಲ ಶನಿಯ ಪ್ರಭಾವವು ನಿಮ್ಮ ಮೇಲೆ ವಿಭಿನ್ನವಾಗಿರಲಿದೆ. ಇದು ಮಕರ ರಾಶಿಯವರಿಗೆ ಒಂದು ರೀತಿಯ ಪುನರ್ಜನ್ಮದಂತೆ ಇರಲಿದೆ. ಕಳೆದ ಕೆಲವು ಸಮಯದಿಂದ ನೀವು ಒಂದು ರೀತಿಯ ಖಿನ್ನತೆ ಅಥವಾ ಮಾನಸಿಕ ಒತ್ತಡದಲ್ಲಿ ಬದುಕುತ್ತಿದ್ದೀರಿ. ಬದುಕು ಎಲ್ಲೋ ಕೈಜಾರಿ ಹೋಗುತ್ತಿದೆ, ಎಲ್ಲವೂ ಅಸ್ತವ್ಯಸ್ತವಾಗುತ್ತಿದೆ ಎಂಬ ಭಯ ನಿಮ್ಮನ್ನು ಕಾಡುತ್ತಿರಬಹುದು. ಆರ್ಥಿಕವಾಗಿ ಅಸ್ಥಿರತೆ, ಸಾಲದ ಸುಳಿ ಮತ್ತು ಯಾರೋ ನಿಮಗೆ ಬೆಲೆ ಇಲ್ಲದವರು ನಿಮ್ಮನ್ನು ಅವಮಾನಿಸುತ್ತಿರುವ ಪರಿಸ್ಥಿತಿ ಇರಬಹುದು. ಈ ಎಲ್ಲದಕ್ಕೂ ಕಾರಣ ನಿಮ್ಮ ಆತ್ಮವಿಶ್ವಾಸ ಕುಸಿದಿರುವುದು. ಆದರೆ ಈ 40 ದಿನಗಳ ಕಾಲ ಶನಿಯ ಹಸ್ತಸ್ಥಿತಿಯು ನಿಮ್ಮ ಬುದ್ಧಿಯನ್ನು ಜಾಗೃತಗೊಳಿಸಲಿದೆ. ಶನಿದೇವನು ನಿಮ್ಮ ಲಗ್ನದ ಅಧಿಪತಿಯಾಗಿ 3ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಪಂಚಮ ಭಾವದ ಮೇಲೆ ಅವನ ದೃಷ್ಟಿ ಇರುವುದರಿಂದ ನಿಮ್ಮ ಬುದ್ಧಿ ಭ್ರಮಿತಗೊಂಡಿತ್ತು. ಅತಿಯಾದ ಆಲೋಚನೆ ಅಥವಾ ಈ ಓವರ್ ಥಿಂಕಿಂಗ್ ನಿಮ್ಮನ್ನು ಹೈರಾಣವಾಗಿಸಿತ್ತು. ಯಾವ ಹಾದಿಯಲ್ಲಿ ಹೋಗಬೇಕು ಎಂಬ ಗೊಂದಲದಲ್ಲಿ ನೀವಿದ್ದೀರಿ. ಆದರೆ ಈಗ ಆ ಗೊಂದಲದ ಮೋಡಗಳು ಚದುರಲಿವೆ. ನಿಮ್ಮ ಮನಸ್ಸು ಶಾಂತವಾಗಲಿದೆ. ಯಾವಾಗ ಮನಸ್ಸು ಮತ್ತು ಬುದ್ಧಿ ಸ್ಥಿರವಾಗುತ್ತೋ ಆಗ ನೀವು ಬದುಕಿನ ನಿಜವಾದ ಸುಖವನ್ನು ಕಾಣ್ತೀರಾ. ಈ 40 ದಿನಗಳಲ್ಲಿ ನೀವು ನಿಮ್ಮ ಸಣ್ಣ ಸಣ್ಣ ತಪ್ಪುಗಳನ್ನು ತಿದ್ದಿಕೊಳ್ಳಲು ಆರಂಭಿಸುತ್ತೀರಿ. ಈ ದೊಡ್ಡ ಕೆಲಸಗಳ ಬಗ್ಗೆ ಚಿಂತಿಸಿ ಕಂಗೆಡುವ ಬದಲು ಸಣ್ಣ ಕೆಲಸಗಳ ಮೇಲೆ ಗಮನ ಹರಿಸಿ ಅದನ್ನು ಯಶಸ್ವಿಗೊಳಿಸುತ್ತೀರಿ. ಈ ಹಿಂದೆ ನೀವು ನಿಮ್ಮ ಕರ್ಮವನ್ನು ಬಿಟ್ಟು ಕೇವಲ ಸುಖ, ಸಂತೋಷ ಮತ್ತು ಸಂಬಂಧಗಳ ಬೆನ್ನತ್ತಿ ಹೋಗಿದ್ದೀರಿ. ಯಾವಾಗ ಕರ್ಮದ ದಾರಿ ತಪ್ಪುತ್ತದೋ ಆಗ ಎಲ್ಲವೂ ನರಕದಂತೆ ಭಾಸವಾಗುತ್ತೆ. ಆದರೆ ಈಗ ನೀವು ನಿಮ್ಮ ತಪ್ಪಿನ ಅರಿವು ಮಾಡಿಕೊಳ್ಳಲಿದ್ದೀರಿ. ಈ ಸಮಯದಲ್ಲಿ ನೀವು ಇತರರಿಗೆ ಅತಿಯಾಗಿ ಸ್ಪಂದಿಸುವುದನ್ನು ನಿಲ್ಲಿಸುತ್ತೀರಿ. ಯಾರು ನಿಮಗೆ ಬೆಲೆ ನೀಡುವುದಿಲ್ಲವೋ ಅವರ ಮುಂದೆ ಒಳ್ಳೆಯವರಾಗಿ ಕಾಣಿಸಿಕೊಳ್ಳುವ ನಿಮ್ಮ ಹಠ ಈಗ ಕಡಿಮೆಯಾಗಲಿದೆ. ಈ ಮಕರ ರಾಶಿಯವರು ಮೂಲತಃ ಶನಿದೇವನ ಪುತ್ರರಂತೆ. ನಿಮ್ಮಲ್ಲಿ ಅಗಾಧವಾದ ಜ್ಞಾನವಿದೆ. ಆದರೆ ನೀವು ಅದನ್ನು ಮರೆತು ಇತರರಿಗೆ ನಿಮ್ಮನ್ನು ಸಾಬೀತುಪಡಿಸಲು ಹೋಗುತ್ತಿದ್ದೀರಿ. ಈ 40 ದಿನಗಳಲ್ಲಿ ನಿಮ್ಮ ಒಳಗಿನ ಅಹಂಕಾರ ಮತ್ತು ಅಸಹಾಯಕತೆ ಎರಡೂ ದೂರವಾಗಲಿವೆ. ಬಹಳ ಮುಖ್ಯವಾದ ವಿಷಯ, ಆರ್ಥಿಕ ಸಹಾಯ. ನೀವು ಸಂಕಷ್ಟದಲ್ಲಿದ್ದಾಗ ನಿಮ್ಮ ಒಡ ಹುಟ್ಟಿದವರು, ಪೋಷಕರು ಅಥವಾ ಸ್ನೇಹಿತರು ಸಹಾಯ ಮಾಡ್ತಾರೆ ಎಂದು ನಿರ್ಲಕ್ಷಿಸಬೇಡಿ. ಯಾರೂ ನಿಮ್ಮನ್ನು ರಕ್ಷಿಸಲು ಬರುವುದಿಲ್ಲ. ನೀವು ನಿಮ್ಮ ಸ್ವಂತ ಶಕ್ತಿಯ ಮೇಲೆ ನಿಲ್ಲಬೇಕು. ಈ ಹಸ್ತಸ್ಥಿತಿಯ ಕಾಲದಲ್ಲಿ ನಿಮಗೆ ಜನರ ಅಸಲಿ ಮುಖದ ಪರಿಚಯವಾಗಲಿದೆ. ಯಾರು ನಿಮ್ಮವರು, ಯಾರು ನಿಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತೆ. ಹಣಕಾಸಿನ ವಿಚಾರದಲ್ಲಿ ನೀವು ಈಗ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಹೂಡಿಕೆಯ ಮೇಲೆ ಗಮನ ಹರಿಸುತ್ತೀರಿ. ಈ ಹಿಂದೆ ಕೇವಲ ಪ್ರದರ್ಶನಕ್ಕಾಗಿ ನೀವು ಮಾಡಿದ ಖರ್ಚುಗಳು ಅಥವಾ ಸಾಲಗಳು ಈಗ ನಿಮಗೆ ಪಾಠ ಕಲಿಸಲಿವೆ. ಮಕರ ರಾಶಿಯವರು ಈಗ ಈ ಬೇಷರಂ ಆಗಿ ಅಥವಾ ಗಟ್ಟಿಯಾಗಿ ತಮ್ಮ ವ್ಯವಹಾರಗಳನ್ನು ಮಾಡಬೇಕು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ. ಸಿಲುಕಿಕೊಂಡಿದ್ದ ಹಣ ಮರಳಿ ಪಡೆಯಲು ಇದು ಸಕಾಲ. ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕಂಡುಬರುತ್ತಿವೆ. ಆಸ್ತಿ ವ್ಯವಹಾರ, ಈ ಒಂದು ಕೆಮಿಕಲ್ಸ್, ಕಲ್ಲಿದ್ದಲು ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಲಾಭದಾಯಕದ ಸಮಯ. ಇನ್ನು ಆನ್ಲೈನ್ ಉದ್ಯಮದಲ್ಲಿರುವವರು ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರುವವರು ವೈರಲ್ ಆಗುವ ಸಾಧ್ಯತೆಗಳಿವೆ. ಹಳೆಯ ಸ್ಥಗಿತಗೊಂಡ ಕೆಲಸಗಳನ್ನು ನೀವು ಮತ್ತೆ ಆರಂಭಿಸಲಿದ್ದೀರಿ. ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಅಥವಾ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಹುಡುಕುತ್ತಿರುವವರಿಗೆ ಈ 40 ದಿನಗಳು ಅದೃಷ್ಟ ತರಲಿವೆ.
ದೊಡ್ಡ ಪ್ರಯಾಣಗಳು ಯಶಸ್ವಿಯಾಗಲಿವೆ. ಉದ್ಯೋಗದಲ್ಲಿ ಮೇಲಾಧಿಕಾರಿಗಳೊಂದಿಗೆ ಈ ಸೌಹಾರ್ದಯುತ ಸಂಬಂಧ ಏರ್ಪಡಲಿದೆ. ನಿಮ್ಮ ಮಾತಿಗೂ ಬೆಲೆ ಸಿಗಲಿದೆ. ಷೇರು ಮಾರುಕಟ್ಟೆ ಅಥವಾ ಈ ಲಾಟರಿಯಂತಹ ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುವ ಯೋಗವಿದೆ. ಮದುವೆ ಅಥವಾ ಸಂಬಂಧಗಳ ವಿಷಯಕ್ಕೆ ಬಂದರೆ ಮಕರ ರಾಶಿಯವರು ಬಹಳ ಜಪಾನಿಗಳು. ಒಮ್ಮೆ ಒಂದು ಸಂಬಂಧಕ್ಕೆ ಬದ್ಧರಾದರೆ ಅದನ್ನು ಬಿಡುವುದು ಕಷ್ಟ. ಆದರೆ ಈ ಸಮಯದಲ್ಲಿ ನಿಮ್ಮ ಸಂಬಂಧದಲ್ಲಿನ ಕಹಿ ದೂರವಾಗಲಿದೆ. ದಾಂಪತ್ಯದಲ್ಲಿ ಸಮಸ್ಯೆ ಇದ್ದರೆ ಅದು ಸುಧಾರಿಸಬಹುದು ಅಥವಾ ಹೊಸ ಆರಂಭಕ್ಕೆ ದಾರಿಯಾಗಬಹುದು. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಶುಭವಾರ್ತೆ ಸಿಗಲಿದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಪ್ರೀತಿಯ ವಿಷಯದಲ್ಲಿ ನೀವು ಈ ಹಿಂದೆ ಸಾಕಷ್ಟು ನೋವು ಅನುಭವಿಸಿರಬಹುದು. ಈಗ ಆ ನೋವಿನಿಂದ ಹೊರಬಂದು ಪ್ರಾಯೋಗಿಕವಾಗಿ ಯೋಚಿಸಲು ಆರಂಭಿಸುತ್ತೀರಿ. ಪ್ರೇಮಕ್ಕಿಂತ ಕರ್ಮ ದೊಡ್ಡದು ಎಂಬ ಸತ್ಯ ನಿಮಗೆ ಅರಿವಾಗಲಿದೆ. ಶಿಕ್ಷಣದಲ್ಲಿ ಹಿನ್ನಡೆ ಅನುಭವಿಸುತ್ತಿದ್ದ ವಿದ್ಯಾರ್ಥಿಗಳು ಮತ್ತೆ ಏಕಾಗ್ರತೆಯಿಂದ ಅಧ್ಯಯನ ಆರಂಭಿಸಲಿದ್ದಾರೆ. ಈ 40 ದಿನಗಳ ಕಾಲ ನೀವು ನಿಮ್ಮ ಶಕ್ತಿಯನ್ನು ಮರಳಿ ಪಡೆಯಲಿದ್ದೀರಿ. ಶನಿದೇವನು ನಿಮ್ಮನ್ನು ಒಂಟಿಯಾಗಿ ಮಾಡಲಿದ್ದಾನೆ ಎಂದರೆ ಅದರ ಅರ್ಥ ನೀವು ನಿಮ್ಮ ಸಾಮರ್ಥ್ಯವನ್ನು ಏಕಾಂಗಿಯಾಗಿ ಸಾಬೀತುಪಡಿಸಬೇಕು ಎಂದು. ಜೀವನದಲ್ಲಿ ಎಡವಿದಾಗಲೇ ನಾವು ನೆಲವನ್ನು ನೋಡಿ ನಡೆಯಲು ಕಲಿಯುತ್ತೇವೆ. ಆ ಎಡವು ಅಥವಾ ಸೋಲು ನಿಮ್ಮನ್ನು ಬಲಪಡಿಸಲಿದೆ. ಕೋಪದ ಮೇಲೆ ನಿಯಂತ್ರಣವಿರಲಿ. ನಿಮ್ಮ ಮಾತು ಇತರರನ್ನು ನೋಯಿಸದಂತೆ ಎಚ್ಚರ ವಹಿಸಿ. ಈ 40 ದಿನಗಳು ನಿಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿವೆ. ನಿಮ್ಮ ಹಳೆಯ ಕನಸುಗಳನ್ನು ನನಸು ಮಾಡಲು ಇದು ಸಕಾಲ. ಜ್ಯೋತಿಷ್ಯ ಎನ್ನುವುದು ಕೇವಲ ಮುನ್ಸೂಚನೆ ಮಾತ್ರ. ನಿಮ್ಮ ಪರಿಶ್ರಮವೇ ನಿಮ್ಮ ಯಶಸ್ಸಿನ ಗುಟ್ಟು. ಭವಿಷ್ಯವನ್ನು ತಿಳಿಯಿರಿ, ಆದರೆ ಅದನ್ನು ರೂಪಿಸುವ ಶಕ್ತಿ ನಿಮ್ಮ ಕೈಯಲ್ಲೇ ಇದೆ ಎಂಬುದನ್ನು ನೀವು ಮರೆಯಲೇಬಾರದು. ಜೀವನದ ಹಾದಿಯಲ್ಲಿ ಎಷ್ಟೋ ಬಾರಿ ನಾವು ದಣಿದು ಹೋಗುತ್ತೇವೆ. ಶ್ರಮ ಪಟ್ಟರೂ ಈ ಫಲ ಸಿಗುತ್ತಿಲ್ಲವಲ್ಲ ಎಂಬ ನೋವು ಕಾಡುತ್ತಿರುತ್ತೆ. ಆದರೆ ನೆನಪಿಡಿ, ಕಾಲ ಯಾರ ಕೈಯಲ್ಲೂ ಇಲ್ಲ, ಅದು ಮಹಾಕಾಲನಾದ ಆ ಪರಶಿವನ ಕೈಯಲ್ಲಿದೆ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಸುದಿನಗಳು ಈಗ ಬಂದಿವೆ. ಮುಂಬರುವ ಈ ದಿನಗಳು ಕೇವಲ ದಿನಾಂಕಗಳಲ್ಲ, ಅವು ನಿಮ್ಮ ಯಶಸ್ಸಿನ ಹೆಬ್ಬಾಗಿಲುಗಳು. ಈ ಅವಧಿಯಲ್ಲಿ ನಿಮ್ಮ ಅದೃಷ್ಟ ಎಷ್ಟು ವೇಗವಾಗಿ ಓಡಲಿದೆ ಎಂದರೆ ನಿಮ್ಮನ್ನು ಕಡೆಗಣಿಸಿದವರು ಮತ್ತು ನಿಮ್ಮ ಬೆಳವಣಿಗೆಯನ್ನು ಕಂಡು ಅಸೂಯೆಪಟ್ಟವರು ಅಕ್ಷರಶಃ ಬೆರಗಾಗಲಿದ್ದಾರೆ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಈ ದೇವಿಯ ಆಶೀರ್ವಾದ ಇರುತ್ತೆ. ಇದು ನಿಮ್ಮ ಜೀವನದ ಒಂದು ಅತ್ಯಂತ ನಿರ್ಣಾಯಕ ಘಟ್ಟ. ಇಷ್ಟು ದಿನ ಅನುಭವಿಸಿದ ಅವಮಾನ, ಆರ್ಥಿಕ ಮುಗ್ಗಟ್ಟು ಮತ್ತು ಮಾನಸಿಕ ಅಶಾಂತಿಗೆ ಪೂರ್ಣ ವಿರಾಮ ಬೀಳುವ ಸಮಯ ಬಂದಿದೆ. ಆಕಾಶದಲ್ಲಿ ಗ್ರಹಗಳ ಸಂಚಾರವು ಈ ಮಕರ ರಾಶಿಯವರಿಗೆ ಅತ್ಯಂತ ಅನುಕೂಲಕರವಾದ ಸ್ಥಿತಿಯನ್ನು ನಿರ್ಮಿಸುತ್ತೆ. ಸೂರ್ಯ ಮತ್ತು ಚಂದ್ರರ ಪ್ರಭಾವದಿಂದ ನಿಮ್ಮ ರಾಶಿಯಲ್ಲಿ ಅಡಗಿದ್ದ ಕತ್ತಲೆ ದೂರವಾಗಿ ಬೆಳಕು ಮೂಡಲಿದೆ. ನೀವು ಕೈ ಹಾಕುವ ಕೆಲಸಗಳಲ್ಲಿ ಇಷ್ಟು ದಿನ ಎದುರಾಗುತ್ತಿದ್ದ ವಿಘ್ನಗಳು ಈಗ ಮಂಜಿನಂತೆ ಕರಗಲಿವೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಕಳೆ ಮತ್ತು ಆತ್ಮವಿಶ್ವಾಸ ಮೂಡಲಿದೆ. ಬ್ರಹ್ಮಾಂಡವು ನಿಮಗೆ ಒಳ್ಳೆಯ ಸೂಚನೆಗಳನ್ನು ನೀಡಲು ಸಿದ್ಧವಾಗಿದೆ. ಅದನ್ನು ಗುರುತಿಸುವ ಈ ಒಂದು ಜಾಗೃತಿ ನಿಮ್ಮಲ್ಲಿರಬೇಕು ಅಷ್ಟೇ. ಈ ದಿನಗಳು ಅಂದರೆ ಈ ಮುಂಬರುವ ದಿನಗಳಲ್ಲಿ ನಿಮ್ಮ ಪಾಲಿಗೆ ಜಾಗೃತಿಯ ಸಂಕೇತವಾಗಿರುತ್ತೆ. ಬೆಳಿಗ್ಗೆ ಎದ್ದಾಗಿನಿಂದಲೇ ನಿಮಗೊಂದು ವಿಚಿತ್ರವಾದ ಸಮಾಧಾನದ ಅನುಭವವಾಗಬಹುದು. ತಿಂಗಳುಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಆತಂಕ ಕಾರಣವಿಲ್ಲದೆ ದೂರವಾಗುತ್ತೆ. ಈ ದಿನ ನೀವು ಕಳೆದುಕೊಂಡಿದ್ದ ನಿರೀಕ್ಷೆಯೊಂದು ಚಿಗುರಬಹುದು. ಬಹುಶಃ ನಿಮಗೆ ಇದು ತಿಳಿಯುತ್ತೆ. ಕೈಬಿಟ್ಟಿದ್ದ ಶುಭ ಸುದ್ದಿಯೊಂದನ್ನು ನೀವು ಕೇಳಿಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪ್ರಮಾಣದ ಧನಲಾಭದ ಮುನ್ಸೂಚನೆ ಸಿಗಲಿದೆ. ಹಳೆಯ ಸಾಲದ ಹಣ ವಾಪಸ್ ಬರಬಹುದು ಅಥವಾ ವ್ಯಾಪಾರದಲ್ಲಿ ಲಾಭದ ಹಾದಿ ಸುಗಮವಾಗಬಹುದು. ಆದರೆ ನೆನಪಿಡಿ, ನಿಮ್ಮ ಪ್ರಗತಿಯನ್ನು ಸಹಿಸದವರು ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ನಿಮಗೆ ಹೇಳಬಹುದು ಅಥವಾ ನಿಮ್ಮ ರಹಸ್ಯಗಳನ್ನು ತಿಳಿಯಲು ಪ್ರಯತ್ನಿಸಬಹುದು. ಅಂತಹವರಿಂದ ಆದಷ್ಟು ದೂರವಿರಿ. ನಿಮ್ಮ ಶಕ್ತಿಯ ಮಟ್ಟ ಅತ್ಯುತ್ತಮವಾಗಿರುತ್ತೆ. ನೀವು ಉದ್ಯೋಗಸ್ಥರಾಗಿದ್ದರೆ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಈ ಒಂದು ಸಾಮರ್ಥ್ಯಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದ ಈ ವೈಖರಿಯನ್ನು ಮೆಚ್ಚಲಿದ್ದಾರೆ. ನಿಮ್ಮನ್ನು ದುರ್ಬಲ ಎಂದು ಭಾವಿಸಿದವರ ಮುಂದೆ ನೀವೊಬ್ಬ ಸಮರ್ಥ ವ್ಯಕ್ತಿ ಎಂದು ಸಾಬೀತುಪಡಿಸಲು ಇದು ಸೂಕ್ತ ಸಮಯ.
ವ್ಯಾಪಾರಿಗಳಿಗೆ ಈ ದಿನ ಮಹತ್ವದ ಒಪ್ಪಂದಗಳು ಕೈಗೂಡಬಹುದು. ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂವಹನ ಕಲೆ ಈ ದಿನ ನಿಮಗೆ ದೊಡ್ಡ ಲಾಭದ ಯಶಸ್ಸನ್ನು ತಂದುಕೊಡಲಿದೆ. ಯಶಸ್ಸು ಬಂದಾಗ ಸಹಜವಾಗಿ ಅಹಂಕಾರವೂ ಬರುತ್ತೆ. ಆದರೆ ನೀವು ವಿನಯವಂತರಾಗಿರಿ. ಶಿವನಿಗೆ ಸರಳತೆ ಇಷ್ಟ. ಹಾಗಾಗಿ ನೀವು ಎಷ್ಟು ಎತ್ತರಕ್ಕೆ ಬೆಳೆಯುತ್ತೀರೋ ಅಷ್ಟು ವಿನಯವಂತರಾಗಿ ಇರಿ. ನಿಮ್ಮ ಶತ್ರುಗಳು ನಿಮ್ಮನ್ನು ವಿಚಲಿತಗೊಳಿಸಲು ಪ್ರಯತ್ನಿಸಬಹುದು. ಆದರೆ ನಿಮ್ಮ ಏಕಾಗ್ರತೆಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಪಯಣದ ಅತ್ಯಂತ ಆನಂದದಾಯಕ ಹಂತ. ನೀವು ಈ ದಿನ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲಿದೆ. ಆರ್ಥಿಕವಾಗಿ ಈ ದಿನ ಅತ್ಯಂತ ಲಾಭದಾಯಕ. ಹಣದ ಹರಿವು ಹೆಚ್ಚಾಗುವುದಲ್ಲದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಕುಟುಂಬದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಶಾಂತಿ ನೆಲೆಸಲಿದೆ. ಮನೆಯಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ನಿರ್ಮಾಣವಾಗಬಹುದು. ನೀವು ಪರ್ವತದಷ್ಟು ದೊಡ್ಡದು ಎಂದು ಭಾವಿಸಿದ್ದ ಸಮಸ್ಯೆಗಳು ಈಗ ಸಣ್ಣ ಕಲ್ಲಿನಂತೆ ಕಾಣಿಸಲಿವೆ. ದೈವಿ ಕೃಪೆಯಿಂದಾಗಿ ನಿಮ್ಮ ಕುಂಡಲಿಯ ದೋಷಗಳು ತಣ್ಣಗಾಗಿ ಸಕಾರಾತ್ಮಕ ಶಕ್ತಿ ಸಂಚಾರವಾಗಲಿದೆ. ಸಂಜೆಯ ವೇಳೆಗೆ ಯಾವುದಾದರೂ ದೇವಸ್ಥಾನಕ್ಕೆ ಭೇಟಿ ನೀಡಿ ದೀಪ ಬೆಳಗುವುದು ನಿಮ್ಮ ಮತ್ತಷ್ಟು ಶ್ರೇಯಸ್ಸನ್ನು ತರಲಿದೆ. ಕೆಲಸವಿಲ್ಲದೆ ಅಲೆಯುತ್ತಿದ್ದ ಈ ರಾಶಿಯವರಿಗೆ ಈ ದಿನಗಳಲ್ಲಿ ಯಾವುದಾದರೂ ಪ್ರತಿಷ್ಠಿತ ಸಂಸ್ಥೆಯಿಂದ ಉದ್ಯೋಗದ ಕರೆ ಬರಬಹುದು. ಇದು ಅನಿರೀಕ್ಷಿತವಾಗಿ ಫೋನ್ ಕರೆ ಅಥವಾ ಇಮೇಲ್ ಮೂಲಕ ನಿಮ್ಮನ್ನು ತಲುಪಲಿದೆ. ಈಗಾಗಲೇ ಕೆಲಸದಲ್ಲಿ ಇರುವವರಿಗೆ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಸುದ್ದಿಗಳು ಕಿವಿಗೆ ಬೀಳಲಿವೆ. ವ್ಯಾಪಾರಸ್ಥರು ಈ ಸಮಯದಲ್ಲಿ ಮಾಡುವ ಹೂಡಿಕೆಗಳು ದೀರ್ಘಕಾಲದವರೆಗೆ ಲಾಭ ನೀಡಲಿವೆ. ಇಷ್ಟು ದಿನ ಅನುಭವಿಸಿದ ಆರ್ಥಿಕ ಮುಗ್ಗಟ್ಟು ನಿಧಾನವಾಗಿ ದೂರವಾಗುತ್ತೆ. ಪಿತ್ರಾರ್ಜಿತ ಆಸ್ತಿಯ ವಿಷಯದಲ್ಲಿ ಇದ್ದ ಕಾನೂನು ಹೋರಾಟಗಳು ನಿಮ್ಮ ಪರವಾಗಿ ಬಗೆಹರಿಯುವ ಸಾಧ್ಯತೆ ಹೆಚ್ಚಿದೆ. ಈ ಸಮಯದಲ್ಲಿ ಬರುವ ಹಣವನ್ನು ಧರ್ಮ ಮತ್ತು ನೀತಿಯ ಹಾದಿಯಲ್ಲಿ ಬಳಸಿ. ಅದು ನಿಮ್ಮಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಆರ್ಥಿಕ ಸಮಸ್ಯೆಗಳಿದ್ದಾಗ ಸಂಬಂಧಗಳೆಲ್ಲವೂ ಕಹಿ ಬರುವುದು ಸಹಜ. ಆದರೆ ಈ ಬದಲಾಗುತ್ತಿರುವ ಕಾಲವು ನಿಮ್ಮ ಸಂಬಂಧಗಳನ್ನು ಮರುಜೋಡಿಸಲಿದೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ಮಾತುಕತೆಯ ಮೂಲಕ ಬಗೆಹರಿಯಲಿವೆ. ಮನೆಯಲ್ಲಿ ಹಿರಿಯರ ಆಶೀರ್ವಾದ ಮತ್ತು ಮಕ್ಕಳಿಂದ ಸಂತಸದ ಸುದ್ದಿ ನಿಮ್ಮ ಮನಸ್ಸನ್ನು ಹಗುರಗೊಳಿಸಲಿದೆ. ನಿಮ್ಮ ಯಶಸ್ಸನ್ನು ಕಂಡು ದೂರವಾಗಿದ್ದ ಸಂಬಂಧಿಕರು ಮತ್ತೆ ಹತ್ತಿರವಾಗಬಹುದು. ಆದರೆ ಯಾರು ನಿಮ್ಮ ಕಷ್ಟದ ಸಮಯದಲ್ಲಿ ಜೊತೆಗಿದ್ದರು ಎಂಬುದು ನಿಮಗೆ ನೆನಪಿರಲಿ. ಕಷ್ಟದ ಕಾಲದ ಮಿತ್ರನೇ ಹೆಚ್ಚು ಗೌರವಿಸಿ. ಯಶಸ್ಸು ಸಿಗುತ್ತಿರುವಾಗ ಕೆಲವು ತಪ್ಪುಗಳನ್ನು ಮಾಡುವ ಸಾಧ್ಯತೆ ಇರುತ್ತೆ. ಈ ಸಮಯದಲ್ಲಿ ನಿಮ್ಮ ಮಾತುಗಳ ಮೇಲೆ ನಿಯಂತ್ರಣವಿರಲಿ. ಯಾರನ್ನು ಕೀಳಾಗಿ ಕಾಣಬೇಡಿ. ಅದೃಷ್ಟ ನಿಮ್ಮ ಪರವಾಗಿದೆ ಎಂದಾಕ್ಷಣ ಸೋಮಾರಿಯಾಗಬೇಡಿ. ದೇವರು ಅವಕಾಶಗಳನ್ನು ನೀಡುತ್ತಾನೆ, ಆದರೆ ಅದನ್ನು ಬಳಸಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ಈ ದಿನಗಳಲ್ಲಿ ಸಾತ್ವಿಕ ಆಹಾರ ಸೇವನೆ ಮಾಡಿ ಮತ್ತು ಈ ದುಶ್ಚಟಗಳಿಂದ ದೂರವಿರಿ. ನಿಮ್ಮ ಯೋಜನೆಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳಬೇಡಿ. ಯಶಸ್ಸು ಸಿಕ್ಕ ನಂತರವಷ್ಟೇ ಅದನ್ನು ಬಹಿರಂಗಪಡಿಸಿ. ರಹಸ್ಯದಲ್ಲಿ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಮುಂಬರುವ ದಿನಗಳ ಕಾಲ. ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳು ಮತ್ತು ಗಂಗಾಜಲವನ್ನು ಬೆರೆಸಿ ಶಿವಲಿಂಗಕ್ಕೆ ಅರ್ಪಿಸಿ. ಈ ರೀತಿ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಕೇವಲ ಸಕಾರಾತ್ಮಕ ವಿಚಾರಗಳಿರಲಿ. ಬೇರೆಯವರ ಕೆಟ್ಟದ್ದನ್ನು ಬಯಸಬೇಡಿ. ಇದರೊಂದಿಗೆ ಶಕ್ತಿ ಇದ್ದಲ್ಲಿ ಬಡವರಿಗೆ ಅಥವಾ ಈ ಅಗತ್ಯವಿರುವವರಿಗೆ ಸ್ವಲ್ಪ ಧಾನ್ಯ ಅಥವಾ ಬಟ್ಟೆಯನ್ನು ದಾನ ಮಾಡಿ. ದಾನ ಮಾಡುವುದರಿಂದ ಗ್ರಹ ದೋಷಗಳ ಪ್ರಭಾವ ಕಡಿಮೆಯಾಗಿ ಮಹಾದೇವನ ಅನುಗ್ರಹವು ಈ ದುಪ್ಪಟ್ಟು ವೇಗದಲ್ಲಿ ನಿಮಗೆ ಸಿಗುತ್ತೆ. ಮಕರ ರಾಶಿಯವರೇ, ಈ ಮಾಹಿತಿಯು ಕೇವಲ ಮಾಹಿತಿಯಲ್ಲ. ಇದು ನಿಮ್ಮ ಬದುಕಿನ ಹೊಸ ಆರಂಭಕ್ಕೆ ಸಿಕ್ಕ ಒಂದು ಪ್ರೇರಣೆ ಅಂತಲೇ ಅನ್ನಬಹುದು. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರ ಜೀವನದಲ್ಲಿ ನೀವು ಬೆಳಕನ್ನು ತಂದು ಕೊಡಬಹುದು. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇದು ನಿಮ್ಮ ಬದುಕಿನ ಹೊಸ ಆರಂಭಕ್ಕೆ ಸಿಕ್ಕ ಪ್ರೇರಣೆ. ನಿಮ್ಮ ಶತ್ರುಗಳು ಬೆರಗಾಗುವಂತೆ ನೀವು ಬೆಳೆಯುವ ಸಮಯ ಬಂದಾಯಿತು. ಭಯ ಮತ್ತು ಸಂಶಯಗಳನ್ನು ಬಿಟ್ಟು ಬಿಡಿ. ಬ್ರಹ್ಮಾಂಡದ ಒಡೆಯನೇ ನಿಮ್ಮ ರಕ್ಷಣೆಗೆ ನಿಂತಿರುವಾಗ ಭಯವೇಕೆ?
ಮುಂಬರುವ ಈ 3 ದಿನಗಳ ಪ್ರತಿ ಕ್ಷಣವನ್ನು ಸಂಭ್ರಮಿಸಿ, ಪ್ರತಿಯೊಂದು ಸೂಚನೆಯನ್ನು ಗಮನಿಸಿ ಮತ್ತು ಸಿಗುವ ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಳ್ಳಿ. ನಿಮ್ಮ ಕಠಿಣ ಶ್ರಮ ಮತ್ತು ದೇವರ ಆಶೀರ್ವಾದ ಸೇರಿ ಒಂದು ಅದ್ಭುತ ಚಮತ್ಕಾರವನ್ನು ಸೃಷ್ಟಿಸುತ್ತೆ. ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಸ್ವಾಗತಿಸಲು ಸಿದ್ಧರಾಗಿ. ಆದಷ್ಟು ನೀವು ಈ ಸಕಾರಾತ್ಮಕತೆಯಿಂದ ಯೋಚಿಸಿ ಮುನ್ನಡೆಯಿರಿ. ಎಲ್ಲವೂ ಒಳಿತಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.